ಓಂ ಶಾಂತಿ. ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಲು ಗಮನ ಕೊಡಿ. ದೈವಿಗುಣ ಧಾರಣೆ ಮಾಡಿ. ತಂದೆ ಎಂದು ಯಾರ ಮೇಲೂ ಬೇಸರ ಮಾಡಿಕೊಳ್ಳುವುದಿಲ್ಲ. ಶಿಕ್ಷಣ ಕೊಡುತ್ತಾರೆ, ಇದರಲ್ಲಿ ಹೆದರುವ ಮಾತಿಲ್ಲ. ಇದು ಸಂಗಮ ಯುಗದ ಸಮಯವಾಗಿದೆ. ಬಹಳ ದೊಡ್ಡ ಲಾಟರಿಯ ಸಿಕ್ಕಿದೆ. ತಂದೆಯು ನಮ್ಮನ್ನು ವಜ್ರ ಸಮಾನ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ. ಈ ಸ್ಮೃತಿ ಇದ್ದಾಗ ಎಂದೂ ಸಹ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಈ ಜ್ಞಾನವು ಆದಾಯದ ಮೂಲ ಆಧಾರವಾಗಿದೆ. ಆದ್ದರಿಂದ ವಿದ್ಯೆಯನ್ನು ಎಂದು ತಪ್ಪಿಸಬಾರದು. ಮಾಯು ದೇಹಾಭಿಮಾನದಲ್ಲಿ ತರಲು ಕಷ್ಟಪಡುತ್ತದೆ. ನಿಮ್ಮದು ಡೈರೆಕ್ಟ್ ತಂದೆಯೊಂದಿಗೆ ಯೋಗವಿದ್ದಾಗ ಸಮಯವು ಸಫಲವಾಗುತ್ತದೆ. ಚಕ್ರವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ. ದೈವಿ ಗುಣಗಳನ್ನು ಧಾರಣೆ ಮಾಡಿ. ನೆನಪು ಇಲ್ಲಿ ಮುಖ್ಯವಾಗಿದೆ. ಇಲ್ಲಿ ಭಯಪಡುವ ಮಾತಿಲ್ಲ. ಯಾವುದೇ ಶಾಪ ಅಥವಾ ಕೋಪ ಮಾಡುವಂತಹ ಯಾವುದೇ ಸಾಧು ಮಹಾತ್ಮರಿಲ್ಲ. ಸ್ವಯಂ ಚಂಚಲವಾಗಿರುವವರು ತಂದೆಯೊಂದಿಗೆ ಭಯಪಡುತ್ತಾರೆ. ತಂದೆ ನೆನಪು ಮಾಡದಿದ್ದರೆ ವಿಕರ್ಮ ವಿನಾಶವಾಗುವುದಿಲ್ಲ ಎಂದು ತಿಳಿಸುತ್ತಾರೆ. ಇದರಿಂದ ನಿಮ್ಮ ಜನ್ಮ ಜನ್ಮಾಂತರಕ್ಕೆ ನಷ್ಟ ಮಾಡಿಕೊಳ್ಳುತ್ತೀರಿ. ಚಿಕ್ಕ ಮಕ್ಕಳಿಗಲ್ಲಿಯೂ ಸಹ ಅಸುರಿ ಗುಣಗಳಿರುತ್ತವೆ, ಆದರೆ ಅದನ್ನು ಎಂದೂ ಹೊಡೆಯಬಾರದು. ಇನ್ನೂ ಅಸುರಿ ಗುಣವನ್ನು ಕಲಿಯುತ್ತಾರೆ. ಕರ್ಮವನ್ನು ಮಾಡಿಸುವಂಥ ಶಿಕ್ಷಕನಿರುವಾಗ ಒಂದು ವೇಳೆ ಯಾರ ಅದೃಷ್ಟದಲ್ಲಿದೆ ಇಲ್ಲವೆಂದರೆ ಏನು ಮಾಡುತ್ತಾರೆ? ಶಿಕ್ಷಕನಂತೂ ಓದಿಸುತ್ತಾರೆ. ಆದಮ್ ಹಾಗೂ ಬೀಬಿ, ಆಡಮ್ ಹಾಗೂ ಈವ್ ಎಂದು ಯಾರಿಗೆ ಹೇಳುತ್ತಾರೆ? ಬ್ರಹ್ಮ ಸರಸ್ವತಿಗೆ ಹೇಳುತ್ತಾರೆ. ಇಡೀ ವೃಕ್ಷವು ಹಳೆಯದಾಗಿ ಬಿಟ್ಟಿದೆ, ನಂತರ ಹೊಸ ವೃಕ್ಷ ಬೇಕಾಗಿದೆ. ಇದು ವಿಭಿನ್ನ ಧರ್ಮಗಳ ವೃಕ್ಷವಾಗಿದೆ. ವಿಭಿನ್ನ ಲಕ್ಷಣವುಳ್ಳದ್ದಾಗಿದೆ. ಒಂದು ಮತ್ತೊಂದನ್ನು ಹೋಲುವುದಿಲ್ಲ. ಸಂಕುಚಿತ ಬುದ್ಧಿಯವರು ಇದನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ. ಬಹಳ ಕಷ್ಟವಿದೆ. ಈ ಜ್ಞಾನವು ಈಗ ಮಾತ್ರ ಸಿಕ್ಕಿದೆ, ಮತ್ತೆ ಬೇರೆ ಎಲ್ಲ ಲೋಪವಾಗಿ ಬಿಡುತ್ತದೆ. ಪದೇ ಪದೇ ಮಾಯು ದೇಹಾಭಿಮಾನದ ಬಾಕ್ಸಿಂಗ್ನಲ್ಲಿ ತರುತ್ತದೆ. ಈ ಜ್ಞಾನದಿಂದ ನೀವು ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ. ಸ್ವರ್ಗದ ಮಾಲೀಕರಾಗುತ್ತೀರಿ. ಸ್ವರ್ಗದಲ್ಲಿ ನಿಮಗೆ ಎಷ್ಟೊಂದು ಅಪಾರ ಎಲ್ಲ ಪ್ರಕಾರದ ಸುಖವಿದೆ. ಸರ್ವರನ್ನು ಸದಾ ಆರೋಗ್ಯವಂತರನ್ನಾಗಿ ಮಾಡಲು ಒಬ್ಬ ತಂದೆ ವಿನಃ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಸ್ವರ್ಗದಲ್ಲಿ ನೀವು ಸದಾ ಆರೋಗ್ಯ ಐಶ್ವರ್ಯವಂತರಾಗಿರುತ್ತೀರಿ. ಎಲ್ಲಿಯವರೆಗೆ ಪುರುಷೋತ್ತಮ ಸಂಗಮಯುಗದಲ್ಲಿ ತಂದೆಯಿಂದ ಪುರುಷೋತ್ತಮರಾಗಲು ಬರಲಿಲ್ಲವೆಂದರೆ ದೇವತೆಗಳಾಗಲು ಆಗುವುದಿಲ್ಲ. ತಂದೆಯೇ ನೆನಪು ಮಾಡಿಸುತ್ತಾರೆ. ಸ್ವರ್ಗದಲ್ಲಿ ನಿಮಗೆ ಎಷ್ಟೊಂದು ಅಪಾರ ಸುಖವನ್ನು ಕೊಡಲಾಗಿತ್ತು. ನೀವು ವಿಶ್ವದ ಮಾಲೀಕರಾಗಿದ್ದು ಎಲ್ಲವನ್ನು ಕಳೆದುಕೊಂಡಿರಿ. ನೀವು ರಾವಣನಿಗೆ ಗುಲಾಮರಾಗಿದ್ದೀರಿ. ಪದೇ ಪದೇ ಮಾಯೆಯು ದೇಹಾಭಿಮಾನದ ಬಾಕ್ಸಿಂಗ್ನಲ್ಲಿ ತರುತ್ತದೆ. ಆಲಸ್ಯದಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ವಿಕರ್ಮ ವಿನಾಶ ಮಾಡಿ ಸ್ವಯಂ ಸುಧಾರಣೆ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ. ದೈವಿ ಗುಣವನ್ನು ಧಾರಣೆ ಮಾಡಬೇಕಾಗಿದೆ. ಜ್ಞಾನದ ಶ್ರೇಷ್ಠ ಖಜಾನೆಗಳನ್ನು ಮಹಾದಾನಿಯಾಗಿ ದಾನ ಮಾಡುವಂತಹ ಮಾಸ್ಟರ್ ಜ್ಞಾನ ಸಾಗರ ಭವ. ಉಲ್ಟಾ ಸುಲ್ಟಾ ಮಾತನಾಡಬೇಡಿ. ಶಾಂತಿಯಲ್ಲಿರಿ. ನೆನಪಿನ ಅನುಭವಗಳಿಂದ ಬೇರೆಯವರು ಸೇವೆಯನ್ನು ಮಾಡಿ. ಜೀವನ್ಮುಕ್ತಿಯ ಜೊತೆ ದೇಹದಿಂದ ನ್ಯಾರ ವಿದೇಹಿಯಾಗುವುದು ಇದಾಗಿದೆ ಪುರುಷಾರ್ಥದ ಕೊನೆಯ ಸ್ಟೇಜ್. ಖಜಾನೆ ಎಷ್ಟು ದಾನ ಮಾಡುವಿರಿ ಅದು ಅಷ್ಟೇ ಹೆಚ್ಚಾಗುತ್ತಾ ಹೋಗುವುದು. ಮಹಾದಾನಿಗಳಾಗುವುದು ಅರ್ಥಾತ್ ಕೊಡುವುದಲ್ಲ, ಬದಲಾಗಿ ಇನ್ನೂ ಹೆಚ್ಚಾಗಿ ತುಂಬಿಕೊಳ್ಳುವುದು. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.